ಎಲ್ಲರಿಗೆ ಪ್ರೈಸ್ ದಿ ಲಾರ್ಡ್. ನನ್ನ ಪ್ರೀತಿಯ ದೈವ ವಿಶ್ವಾಸಿ ಮಕ್ಕಳೇ, ಎಷ್ಟು ಜನರು ಈ ಮುಂಜಾನೆ ಬರುವ ದೇವರ ವಾಗ್ದಾನವನ್ನು ನೋಡ್ತಾ ಇದ್ರು ಪ್ರಿಯರೇ. ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಿದ್ರಿ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮ್ಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೊಳ್ಳೋಣ ಪ್ರಿಯರೇ. ಆದಿಕಾಂಡ 17ನೇ ಅಧ್ಯಾಯ 2ನೇ ಮಾತಾಗಿರುತ್ತೆ ಪ್ರಿಯರೇ. ನಾನು ನನ್ನ ಒಡಂಬಡಿಕೆಯನ್ನು ನಿನ್ನೊಂದಿಗೆ ಸ್ಥಾಪಿಸುವೆನು, ನಿನ್ನನ್ನು ಬಹಳವಾಗಿ ವೃದ್ಧಿಸುವೆನು. ಆಮೇನ್. ನನ್ನ ಪ್ರೀತಿಯ ಸಹೋದರ ಸಹೋದರಿ, ನೀವು ಜೀವನದಲ್ಲಿ ಯಾವುದಾದ್ರೂ ವಿಷಯದಲ್ಲಿ ಕಡಿಮೆ ಆಗಿದ್ದೀರಾ, ವೃದ್ಧಿ ಕಾರಣ ಇಲ್ಲದಂತ ಸ್ಥಿತಿಲಿ ಇದ್ದೀರಾ, ಆದ್ರೆ ಭಯ ಪಡಬೇಡ್ರಿ. ದೇವರು ಈ ಮುಂಜಾನೆ ಸಮಯದಲ್ಲಿ ಅದ್ಭುತ ರೀತಿಯಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ಮಾತಾಡ್ತಾ ಇದ್ರಿ ಪ್ರಿಯೆ. ನಾನು ನನ್ನ ಒಡಂಬಡಿಕೆಯನ್ನು ನಿಮ್ಮೊಂದಿಗೆ ಸ್ಥಾಪಿಸುವೆನು ಎಂಬುದಾಗಿ, ನಿನ್ನನ್ನು ಬಹಳವಾಗಿ ವೃದ್ಧಿಸುವೆನು ಎಂಬುದಾಗಿ ದೇವರು ಮುಂಜಾನೆ ಸಮಯದಲ್ಲಿ ಮಾತು ಕೊಡ್ತಾ ಇದ್ರಿ ಪ್ರಿಯೆ. ಆಮೇನ್. ನಿನ್ನನ್ನು ಬಹಳವಾಗಿ ವೃದ್ಧಿಪಡಿಸುವೆನು ಅಂದ್ರೆ ದೇವರು ಪ್ರತಿ ವಿಷಯದಲ್ಲಿ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡ್ತಿದ್ರಿ ಪ್ರಿಯೆ. ಇದು ಮಾನವನ ಮಾತಲ್ಲ, ಇದು ನಾವು ಹೇಳುವಂತದ ಮಾತಲ್ಲ ಪ್ರಿಯೆ, ಇದು ದೇವರ ಮಾತಾಗಿರುತ್ತೆ ಪ್ರಿಯೆ. ದೇವರು ಪ್ರತಿ ವಿಷಯದಲ್ಲಿ ದೇವರು ಈ ಮುಂಜಾನೆ ಸಮಯದಲ್ಲಿ ದೇವರು ನಮ್ಮನ್ನು ಬಹಳವಾಗಿ ವೃದ್ಧಿಪಡಿಸುವೇನೆ ಎಂಬುದಾಗಿ ದೇವರು ಇಲ್ಲಿ ಹೇಳ್ತಾ ಇದ್ರಿ ಪ್ರಿಯೆ. ಒಡಂಬಡಿಕೆಯು ದೇವರ ವಾಗ್ದಾನವು, ದೇವರು ಹೇಳಿದ್ರೆ ಸಾಕು ಪ್ರಿಯೆ. ದೇವರ ವಾಗ್ದಾನವು ಈ ಮುಂಜಾನೆ ಸಮಯದಲ್ಲಿ ಆತನ ವಾಗ್ದಾನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡ್ತಿದ್ರೆ ಎಂಬುದಾಗಿ ಪ್ರಿಯ. ಆತನ ಒಂದು ಮಾತು ಹೇಳಿದ್ರೆ ಸಾಕು, ನಮ್ಮ ಜೀವಿತದಲ್ಲಿ ಆಶೀರ್ವಾದವು ಹರಿದು ಬರುವಂತವಾಗಿದೆ. ಎಲ್ಲಾ ವಿಷಯ ದೇವರು ನಮ್ಮ ಸಮೃದ್ಧಿಯಾಗಿ ಆತ ನಮ್ಮನ್ನು ಹೆಚ್ಚಿಸುವಂತ ದೇವರು ಪ್ರಿಯೆ. ಈ ಮುಂಜಾನೆ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಯಾವ ವಿಷಯದಲ್ಲಿ ನೀವು ಕಡಿಮೆ ವಿಷಯದಲ್ಲಿ ಅಭಿವೃದ್ಧಿ ಇಲ್ಲದಂತ ಸ್ಥಿತಿಯಲ್ಲಿ ಏನ್ ಮಾಡಿದ್ರೆ ನಮ್ಮ ಜೀವನ ಇಷ್ಟೇ ಎಂಬುದಾಗಿ ನೀವು ನೊಂದು ಹೋಗಿದ್ರಬಹುದು ಖರೆ, ಆದ್ರೆ ಭಯ ಪಡಬೇಡ್ರಿ. ಮುಂಜಾನೆ ಸಮಯದಲ್ಲಿ ದೇವರು ಯಾವ ರೀತಿಯಾಗಿ ಅಬ್ರಹ್ಮನ ಹೆಚ್ಚಿಸಿ ಅಭಿವೃದ್ಧಿ ಪಡಿಸಿದ್ರು, ಅದೇ ರೀತಿಯಾಗಿ ಮುಂಜಾನೆ ಸಮಯ ದೇವರು ನಿಮ್ಮನ್ನು ಈ ವಾಗ್ದಾನ ಮುಖಾಂತರವಾಗಿ ಆತನ ಒಟ್ಟಿಗೆ ಮಾತಾಡಿ ನಾವು ಮಾಡುವಂತ ಪ್ರತಿ ವಿಷಯಗಳಲ್ಲಿ ದೇವರು ನಮ್ಮನ್ನು ಅಭಿವೃದ್ಧಿ ಪಡಿಸಿ, ನಮ್ಮನ್ನು ಹೆಚ್ಚಿಸಿ, ನಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸ್ತೀನಿ ಎಂಬುದಾಗಿ ದೇವರು ವಾಗ್ದಾನ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತಾಡ್ತಿದ್ರೆ ಪ್ರಿಯರೇ. ಮತ್ತು ಎಲ್ಲರೂ ಈ ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಡ್ರಿ. ಈ ವಾಗ್ದಾನವು ಕೇಳಿ ಆತ್ಮ ರೀತಿಯಾಗಿ ಬಲ ಹೊಂದ್ಕೊಡಿ. ದೇವರು ಈ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಅಭಿವೃದ್ಧಿ ಪಡಿಸುವಂತರಾಗಿದ್ರೆ ಪ್ರಿಯೆ. ಆಮೇನ್. ಎಲ್ಲರ ಕಣ್ಗಳು ಮುಚ್ಕೊಳ್ಳಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ ಸಯ. ಮುಂಜಾನೆ ತಂದೆ ಎಷ್ಟು ಜನರು ತಂದೆ ವಾಗ್ದಾನ ಕೇಳ್ತಿದಾರಪ್ಪ. ವಾಗ್ದಾನ ಅವರ ಜೀವಿತದಲ್ಲಿ ತಂದೆ ಆಶೀರ್ವಾದಕರವಾಗಿ ಸಮೃದ್ಧಿಕರವಾಗಿ ಪ್ರಭಾ ಅವ್ರು ಮಾಡುವ ಎಲ್ಲಾ ಕೆಲಸ ಕಾರ್ಯಗಳಲ್ಲಿ ಪ್ರಭಾ ನೀವು ಹೆಚ್ಚಿಸ್ತೀನಿ, ನಿಮ್ಮ ಅಭಿವೃದ್ಧಿ ಪಡಿಸ್ತೀನಿ ಎಂಬುದಾಗಿ ತಂದೆ ನೀವು ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನೀವು ನೆರವೇರಿಸುವಂತ ದೇವರಾಗಿರು ಪ್ರಭಾ. ವಾಗ್ದಾನ ತಂದೆಯವರು ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಮುಂಜಾನೆ ತಂದೆ ಅವರ ಜೀವಿತದಲ್ಲಿ ಎಲ್ಲವನ್ನು ಅಭಿವೃದ್ಧಿ ಹೊಂದುವಂತರಾಗಿದ್ರು ಪ್ರಭಾ. ಮುಂಜಾನೆ ತಂದೆ ಎಷ್ಟು ಜನರು ತಂದೆ ಯಾವ ವಿಷಯದಲ್ಲಿ ನೊಂದು ಹೋಗಿ, ಯಾವ ವಿಷಯದಲ್ಲಿ ಕಣ್ಣೀರಲ್ಲಿ, ಯಾವ ವಿಷಯದಲ್ಲಿ ದುಃಖದಿಂದ ನಮ್ಮ ಜೀವನ ಎಷ್ಟೇ ಎಂಬುದಾಗಿ ಯಾವ ವಿಷಯದಲ್ಲಿ ತಂದೆ ಕಂಡಿಟ್ಟಿದ್ರು ಪ್ರಭಾ. ಆದ್ರೆ ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನ ಮುಖಾಂತರವಾಗಿ ತಂದೆ ನೀವು ಆಶೀರ್ವಾದ ಬಾಗಿಲು ಹರಿದು ಬರುವ ಎಂಬುದಾಗಿ ತಂದೆ ನೀವು ವಾಗ್ದಾನ ಮುಖಾಂತರವಾಗಿ ಮಾತಾಡಿದ ಪ್ರಭಾ. ಮುಂಜಾನೆ ಸಮಯ ತಂದೆ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಈ ವಾಗ್ದಾನ ಪ್ರಭಾ ಅಭಿವೃದ್ಧಿಕರವಾಗಿ ಆಶೀರ್ವಾದಕರವಾಗಿ ಅಪ್ಪ ಪ್ರತಿ ವಿಷಯ ತಂದೆ ಅವರೊಟ್ಟಿಗಿದ್ದು ತಂದೆ ಅವರನ್ನು ಆಶೀರ್ವದಿಸಿ ಬಲಪಡಿಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೇನ್ ಆಮೇನ್. ಈ ಮುಂಜಾನೆ ಸಮಯದಲ್ಲಿ ಎಷ್ಟು ಜನರು ವಾಗ್ದಾನ ಕೇಳಿ ಆತ್ಮದಿಂದ ಸಂತೋಷಗಳಾಗಿದ್ರು. ಈ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಆಶೀರ್ವದಿಸುವಂತರಾಗಿದ್ದಾರೆ. ಮತ್ತು ಫಸ್ಟ್ ಟೈಮ್ ಈ ಚಾನೆಲ್ ಯಾರಾದ್ರೂ ನೋಡ್ತಾ ಇದ್ರು ಪ್ರಿಯರೇ, ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ದೇವರು ಪ್ರತಿದಿನ ವಾಗ್ದಾನ ಮುಖಾಂತರವಾಗಿ ದೇವರು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ದೇವರು ಆಶೀರ್ವದಿಸಿ ಬಲಪಡಿಸುವಂತರಾಗಿದ್ರೆ ಪ್ರಿಯರೇ. ಮತ್ತು ಈ ಮುಂಜಾನೆ ಸಮಯ ದೇವರು ಈ ವಾಗ್ದಾನ ನಿಮ್ಮೆಲ್ಲರ ಜೀವಿತದಲ್ಲಿ ದೇವರು ಅಭಿವೃದ್ಧಿ ಪಡಿಸಿ, ನಿಮ್ಮನ್ನು ಹೆಚ್ಚಿಸಿ, ನಿಮ್ಮನ್ನು ಆಶೀರ್ವದಿಸುವಂತರಾಗಿದ್ರೆ ಪ್ರಿಯರೇ. ಆಮೇನ್. ಎಲ್ಲರಿಗೂ ಗಾಡ್ ಬ್ಲೆಸ್ ಯು.